ಎಸ್ ನಾವು ಚರ್ಚೆ ಮಾಡ್ತಾ ಇದ್ವಿ. ದರ್ಶನ್ ಅವರ ಚಪ್ಪಲಿಯನ್ನ ರಿಕವರಿ ಮಾಡಿದ್ರು, ಶೂನ ತೆಗೆದುಕೊಂಡು ಹೋದ್ರು, ಟಿ ಶರ್ಟ್ ತಗೊಂಡ್ರು ಅಥವಾ ಪ್ಯಾಂಟನ್ನೇ ಸೀಸ್ ಮಾಡಿದ್ರು. ಬಟ್ ಆ ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಆಗಿ ಚರ್ಚೆ ಆಗ್ತಾ ಇದೆ. ಕೋರ್ಟ್ನಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ವಕೀಲ ಸಿ ವಿ ನಾಗೇಶ್. ನೋಡಿ, ಅವ್ರು ಹೇಳಿದ್ದಾರೆ, ಮೊದಲು ರಿಕವರಿ ಹೋದಾಗ ಬಟ್ಟೆ ಸಿಕ್ಕಿಲ್ಲ, ಆಮೇಲೆ ಬಟ್ಟೆ ತೊಳೆದಿದ್ರು ಅಂತ ಹೇಳಿಕೆ ದಾಖಲು ಮಾಡಿದ್ದಾರೆ. ಮೊದಲು ಬಟ್ಟೆ ಸಿಕ್ಕಿದ್ರು ಕೂಡ ಅದನ್ನ ತೊಳೆದಿದ್ರು ಅಂತ ಹೇಳಿಕೆ ದಾಖಲು ಮಾಡಿದ್ದಾರೆ. ರಕ್ತದ ಕಲೆ ಬಿಟ್ಟು ಉಳಿದ ಕಡೆ ಎಲ್ಲ ಬಟ್ಟೆ ತೊಳೆದಿರಬೇಕು. ಅಂದ್ರೆ ಒಂದು ಬಟ್ಟೆ ನೋಡಿ, ಸಾಮಾನ್ಯವಾಗಿ ಬಟ್ಟೆ ತೊಳಿತಾರೆ ಅಂತ ಹೇಳಿದ್ರೆ ಅದನ್ನ ವಾಷಿಂಗ್ ಪೌಡರಲ್ಲಿ ಮೊದಲು ನೆನೆ ಹಾಕ್ತಾರೆ ಕೈಯಿಂದ ತೊಳೆಯೋದಾದ್ರೆ, ಆಮೇಲೆ ಸೋಪ್ ಹಾಕಿ ಚೆನ್ನಾಗಿ ತೊಳಿತಾರೆ. ಇದೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂಥ ಸಂಗತಿ. ಇಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಏನಂತ, ಬಟ್ಟೆ ತೊಳೆದ ನಂತರದಲ್ಲಿ ಬಟ್ಟೆಯನ್ನು ಸೀಸ್ ಮಾಡಿದ್ದಾರಲ್ಲ, ತೊಳೆದ ಬಟ್ಟೆಯಲ್ಲಿ ಹೇಗೆ ರಕ್ತದ ಕಲೆಗಳು ಸಿಕ್ವು ಅಂತ. ವಾಶ್ ಮಾಡಿರುವ ಬಟ್ಟೆಯಲ್ಲಿ ಹೆಂಗೆ ಸಿಗುತ್ತೆ ನೋಡಿ. ಅವ್ರು ಹೇಳ್ತಾ ಇದ್ದಾರೆ, ಬಟ್ಟೆ ಎಲ್ಲಿ ರಕ್ತದ ಕಲೆಗಳು ಅಂಟಿದ್ದಾವೋ ಆ ರಕ್ತದ ಕಲೆಗಳನ್ನ ಅಂಟಿರುವ ಜಾಗ ಬಿಟ್ಟು ಉಳಿದ ಕಡೆ ಮಾತ್ರ ವಾಶ್ ಮಾಡಿದ್ದಾರೆ ಅಂತ. ಒಂದು ಬಟ್ಟೆ ಒಂದು ರಕ್ತದ ಕಲೆಗಳು ಇಲ್ಲಿದ್ರೆ ಈ ಸ್ಥಳ ಬಿಟ್ಟು ಉಳಿದಿದ್ದೆಲ್ಲವನ್ನು ವಾಶ್ ಮಾಡಿದ್ದಾರೆ ಅಂತ ಹೇಳಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ರಕ್ತದ ಆ ಕಲೆಗಳು ಹೆಂಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇವ್ರೇನಾದ್ರು ಒಂದು ವೇಳೆ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಸಿಕ್ಕಿದ್ರೆ ಆ ಭಾಗ ಬಿಟ್ಟು ಉಳಿದ ಕಡೆ ಎಲ್ಲ ವಾಷಿಂಗ್ ಪೌಡರ್ ಹಾಕಿಯೋ ಅಥವಾ ಸರ್ಫ್ನಲ್ಲಿ ಹಾಕಿಯೋ ಇಲ್ಲೊಂದು ಕಡೆ ವಾಷಿಂಗ್ ಮೆಷಿನಲ್ಲಿ ಹಾಕಿ ತೊಳೆದಿರಬೇಕು ಅಂತ. ಹಂಗಾಗ್ಲಿಕ್ಕೆ ಸಾಧ್ಯನಾ? ಒಂದ್ಸಲ ಬಟ್ಟೆ ತೊಳಿತಾರೆ ಅಂದ್ರೆ ಇಡೀ ಬಟ್ಟೆ ತೊಳಿತಾರೆ, ಕಾಲರಿಂದ ಹಿಡ್ಕೊಂಡು ಕಂಪ್ಲೀಟ್ ಆಗಿ ತೊಳಿತಾರೆ. ಆದ್ರೆ ಇಲ್ಲಿ ಆ ಜಾಗ ಮಾತ್ರ ಬಿಟ್ಟಿದ್ದಾರೆ. ಹೆಂಗ್ ಸಿಕ್ತು? ತೊಳೆದ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಹೆಂಗ್ ಪತ್ತೆ ಆಗಿದೆ ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ವಾದದ ವೇಳೆ ಸಿ ವಿ ನಾಗೇಶ್ ಇದನ್ನ ಅತ್ಯಂತ ವ್ಯಂಗ್ಯವಾಗಿ ತಗೊಂಡಿದ್ದಾರೆ. ಟಿ ಶರ್ಟ್, ಜೀನ್ಸ್, ಪ್ಯಾಂಟ್ ಅನ್ನ ಕುಕ್ಕಿ ಒಗ್ದಿದ್ದಾರೆ ಅಂತ. ಕುಕ್ಕಿ ಒಗ್ದಿದ್ರೆ ಹಳ್ಳಿಲಿ ಗೊತ್ತಿರುತ್ತೆ, ಆ ಬಟ್ಟೆಯನ್ನ ಹೊಗ್ದಿದ್ದವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಹೀಗಿದ್ರೂ ಕೂಡ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಸಿಕ್ಕಿದ್ದು ಹೆಂಗೆ? ಸರ್ಫ್ ಪೌಡರ್ನಲ್ಲಿ ನೆನೆಸಿ ಬಟ್ಟೆ ತೊಳೆದಿದ್ದಾಗಿ ಮನೆ ಕೆಲಸದಾಕೆ ಸುಶೀಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ದಾಖಲಾಗಿದೆ. ಇದೆಲ್ಲ ಅರೇಬಿಯನ್ ನೈಟ್ಸ್ ರೀತಿಯ ಕಥೆಗಳ ರೀತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಕೀಲ ಸಿ ವಿ ನಾಗೇಶ್ ಇಷ್ಟೊಂದು ಮಹತ್ವದ ವಾದವನ್ನ ಮಂಡಿಸಿದ್ದಾರೆ. ಸೌಖ್ಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ನಾವು ಕೂಡ ಅನೇಕ ಸುದ್ದಿಗಳನ್ನ ಮಾಡ್ತಾ ಇದ್ವಿ. ದರ್ಶನ್ನ ಪ್ಯಾಂಟ್ ಸೀಸ್ ಮಾಡಿದ್ರು, ದರ್ಶನ್ನ ಶರ್ಟ್ ಸೀಸ್ ಮಾಡಿದ್ರು, ದರ್ಶನ್ನ ಶೂ ಎತ್ಕೊಂಡು ಹೋದ್ರು ಪೊಲೀಸರು. ಅದೆಲ್ಲವೂ ಕೂಡ ಸರಿ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಸೀಸ್ ಮಾಡಿರುವಂಥ ಬಟ್ಟೆ ಅಷ್ಟೊತ್ತಿಗಾಗಲೇ ತೊಳೆದು ಹಾಕಿದ್ರು ಅಂತ. ತೊಳೆದು ಹಾಕ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೂ ಅನುಭವಕ್ಕೆ ಇದ್ದೇ ಇರುತ್ತೆ. ಅದನ್ನು ತೊಳೆದ ಮೇಲೆ ಎಲ್ಲಿ ಸಿಗಕ್ಕೆ ಸಾಧ್ಯ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಬಟ್ ತೊಳೆದ ಮೇಲೆ ಲುಮಿನಲ್ ಟೆಸ್ಟ್ ಅಂತ ಒಂದು ಮಾಡಿದ್ರು. ಯಾವುದೇ ಒಂದು ಕ್ರೈಮ್ ಅಂತ ಬಂದಾಗ ರಕ್ತದ ಕಲೆಗಳನ್ನ ಕಂಡುಹಿಡಿಬೇಕು ಅಂದ್ರೆ ಅದು 21 ಡೇಸ್ ವರ್ಗೂ ಕೂಡ ನಾವು ಕಂಡುಹಿಡಿಬಹುದು. ಅಲ್ಲಿ ತೊಳೆದಿದ್ರು, ಅವ್ರು ಯಾವ ಕೆಮಿಕಲ್ ಹಾಕಿ ತೊಳೆದಿದ್ರು ಕೂಡ ಅವ್ರ ಕಲೆಗಳ ನಾಶ ಮಾಡಿದ್ರು. ಅದ್ರ ಮೇಲೆ ಲುಮಿನಲ್ ಹಾಕಿದಾಗ ನೀಲಿ ಮತ್ತೆ ಗ್ರೀನ್ ಕಲರ್ದು ಬಣ್ಣ ಬರುತ್ತೆ. ಅದು ಕೆಮಿಕಲ್ ಬಂದಂತ ಸಂದರ್ಭದಲ್ಲಿ ಅದನ್ನೇ DNA ಅಂತ ಇಟ್ಕೊಂಡು ಟೆಸ್ಟಿಂಗ್ ಕಳಿಸ್ತಾರೆ. FSLಗೆ ಅದನ್ನ ಕಳಿಸ್ ಕೂಡ ಕೊಟ್ಟಿದ್ರು. ಅದಾದ್ಮೇಲೆನೆ ದರ್ಶನ್ ಅವರ ಬಟ್ಟೆಯಲ್ಲಿ ಬ್ಲೂ ಜೀನ್ಸ್ ಮತ್ತೆ ಟಿ ಶರ್ಟ್ ಅಲ್ಲಿ ಇದ್ದಿದ್ದು ರೇಣುಕಾ ಸ್ವಾಮಿಯ ರಕ್ತ ಅಥವಾ DNA ಅಂತ ಪತ್ತೆ ಆಗಿದ್ದು. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ನಮ್ಮ ಕಕ್ಷಿದಾರರು ಅಂತ ಬಂದಾಗ, ವಾದ ಮಾಡೋದಕ್ಕೆ ಅಂತ ಬಂದಾಗ ಲಾಯರು ಅವ್ರ ಪರವಾಗಿ ಏನ್ ವಾದವನ್ನ ಮಂಡಿಸ್ಬೋದು ಅದನ್ನ ಮಾಡ್ತಾರೆ. ಸಿ ವಿ ನಾಗೇಶ್ ಅವರು ಕೂಡ ಅದನ್ನೇ ಇವಾಗ ಸ್ಟ್ರಾಂಗ್ ಆಗಿ ಮಾಡ್ತಾ ಇರುವಂತದ್ದು. ತೊಳೆದ ಮೇಲೂ ಕೂಡ ಹೇಗೆ ಕಲೆ ಸಿಕ್ತು ಅಂತೇಳಿ ಲುಮಿನಲ್ ಟೆಸ್ಟ್ ಮಾಡಿದ್ದಾರೆ. ಅದನ್ನ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಮೃತದೇಹದ ಮೇಲೆ ಇದ್ದಂತ ಫಿಂಗರ್ ಪ್ರಿಂಟ್ ತೆಗೆದುಕೊಂಡಿದ್ದಾರೆ. ಯಾರ್ಯಾರ ಫಿಂಗರ್ ಪ್ರಿಂಟ್ ಇತ್ತು ಅಂತ ಅಲ್ಲಿ ಬಿದ್ದಂತಹ ಕೆಲವೊಂದು ಕೂದಲುಗಳ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅಂತ ಬಂದಾಗ ಈ ಕೇಸ್ನಲ್ಲಿ A1 ಆರೋಪಿ, ಆಕೆಯ ಚಪ್ಪಲಿಯನ್ನು ಕೂಡ ಸೀಸ್ ಮಾಡಿದ್ರು. ಕೆಲವೊಂದು ಟೈಮು ಈ ದುಬಾರಿ ವಸ್ತುಗಳು ಏನಿದಾವೆ ಅದಕ್ಕೆ ನಾವು ಜೋತ್ ಬಿದ್ದಂತ ಸಂದರ್ಭದಲ್ಲಿ ಅವೇ ನಮ್ಗೆ ಕಂಟಕ ಆಗ್ತವೆ ಅಂತ ಈ ಕೇಸ್ನಲ್ಲಿ ನೋಡ್ಬೋದು. ದರ್ಶನ್ ಆದ್ರೂ ಅಷ್ಟೇ, ದುಬಾರಿ ಜೀನ್ಸ್ ಅನ್ನುವಂತ ಕಾರಣಕ್ಕೆ 1 ಲಕ್ಷದ ಜೀನ್ಸ್ ಅಂತ ಆ ಜೀನ್ಸ್ ಪ್ಯಾಂಟ್ ಹಂಗೆ ಇಟ್ಕೊಂಡ್ರು, ತೊಳಸಿ ಹಾಗೆ ಇಟ್ಕೊಬಿಟ್ರು. ಅದ್ರ ಮೇಲೆ ಲುಮಿನಲ್ ಟೆಸ್ಟ್ ಮಾಡಿದಾಗ ಕಲೆ ಗೊತ್ತಾಯ್ತು. ಇನ್ನು ಪವಿತ್ರ ಗೌಡ ಆದ್ರೂ ಅಷ್ಟೇ, ಕಾಸ್ಟ್ಲಿ ಚಪ್ಪಲಿ ಬಿಸಾಕೋದ್ ಬೇಡ ಅಂತ ತೊಳೆದ್ಬಿಟ್ಟು ಹಾಗೆ ಇಟ್ಕೊಂಡ್ರು. ಅವ್ರ ಚಪ್ಪಲಿ ಮೇಲೂ ಕೂಡ ಲುಮಿನಲ್ ಟೆಸ್ಟ್ ಮಾಡಿದಾಗ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಪತ್ತೆ ಆಯ್ತು. ಹಾಗಾಗಿ ಇವರಿಬ್ರು ಕೂಡ ಆ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ರು. ಅವ್ರು ಹೋಗಿದ್ದಕ್ಕೇನೆ ರೇಣುಕಾ ಸ್ವಾಮಿ ರಕ್ತ ಅವರಿಬ್ರು, ಒಬ್ರು ಬಟ್ಟೆ ಮೇಲೆ ಇನ್ನೊಬ್ರು ಚಪ್ಪಲಿ ಮೇಲೆ ಬಿದ್ದಿದ್ದು ಅನ್ನೋದು ಅಲ್ಲಿ ಸಾಬೀತಾಗಿದೆ. ಬಟ್ ಇಲ್ಲಿ ಸಿ ವಿ ನಾಗೇಶ್ ಅವರು ತಮ್ಮ ಕಕ್ಷಿದಾರರ ಪರವಾಗಿ, ದರ್ಶನ್ ಪರವಾಗಿ ಯಾವ ಅಂಶಗಳನ್ನ ಇಟ್ಕೊಂಡು ಉಲ್ಲೇಖ ಮಾಡಿ ವಾದ ಮಾಡಬೇಕು ಅದನ್ನಂತೂ ಸ್ಟ್ರಾಂಗ್ ಆಗಿ ಮಾಡ್ತಿದ್ದಾರೆ. ನೋಡ್ಬೇಕಾಗುತ್ತೆ ಇನ್ನೂ ಕೂಡ ಏನೇನು ವಾದ ಮಾಡ್ತಾರೆ,
ಈಗಾಗಲೇ SIT ಅಧಿಕಾರಿಗಳ ವಿರುದ್ಧನೇ ಅವ್ರ ತನಿಖೆ ವಿರುದ್ಧನೇ ಪೂರ್ತಿಯಾಗಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವ್ರ ತನಿಖಾ ಹಾದಿನೇ ಸರಿ ಇಲ್ಲ, ರಾತ್ರಿ ಸಮಯದಲ್ಲಿ ಮಹಜರು ಮಾಡಿದ್ದಾರೆ, ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ, ಜೊತೆಗೆ ಇಲ್ಲಿ ಸಾಕ್ಷ್ಯಗಳು ಅಂತ ಬಂದಾಗ ಕೆಲವೊಂದು ಸಾಕ್ಷ್ಯಗಳೇ ಅಲ್ಲ, ಇವರೇ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಅದರಲ್ಲಿ ಈ ಬಟ್ಟೆ ವಿಚಾರ ಕೂಡ ಈಗ ಉಲ್ಲೇಖ ಮಾಡ್ತಿದ್ದಾರೆ. ಎಸ್, ದರ್ಶನ್ ಬಟ್ಟೆಯನ್ನ ಬಿನ್ನಲ್ಲಿ ಹಾಕಿದ್ರು, ಆದ್ರೆ ರಿಕವರಿ ವೇಳೆ ಬಿನ್ನಲ್ಲಿ ಬಟ್ಟೆ ಸಿಕ್ಕಿಲ್ಲ. ನೋಡಿ, ಯಾವುದೇ ಮನೆಯಲ್ಲಿ ಬಟ್ಟೆ ಯೂಸ್ ಮಾಡಿದ್ರೆ ಅದನ್ನ ಒಂದು ಬಟ್ಟೆ ಬ್ಯಾಗ್ ಇರುತ್ತೆ, ಬಟ್ಟೆ ಬಿನ್ ಇರುತ್ತೆ, ಅಲ್ಲಿ ಹಾಕ್ತಾರೆ. ಆದ್ರೆ ರಿಕವರಿ ವೇಳೆ ಬಿನ್ನಲ್ಲಿ ಬಟ್ಟೆ ಸಿಕ್ಕಿಲ್ಲ. ಟೆರೇಸ್ ಮೇಲೆ ಹೋಗಿ ನೋಡಿದಾಗ ಬಟ್ಟೆ ಸಿಕ್ಕಿದ್ದಾವೆ. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ಬಟ್ಟೆಯ ವಾಷಿಂಗ್ ಮಾಡಿದ ನಂತರದಲ್ಲಿ ಬಟ್ಟೆಯಲ್ಲಿರುತ್ತೆ, ಖಂಡಿತವಾಗಿಯೂ ಕೂಡ ಒಣಗಾಕಿರ್ತಾರೆ. ಆ ಬಟ್ಟೆ ಅಲ್ಲಿ ಟೆರೇಸ್ ಮೇಲೆ ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನು ಮುಂದಿನ ಪಾಯಿಂಟ್ಗೆ ಹೋಗ್ಬೇಕಾಗತ್ತೆ.